ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಮ್ಮ ಪಾವಗಡದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಡವನಹಳ್ಳಿಯಿಂದ ನನ್ನ ಫ್ರೆಂಡ್ ಬೇರೆ ಬಂದಿದ್ಲಿ ಇವತ್ತು. ಹಾಗಾಗಿ ಪಾವಗಡದಲ್ಲೇ ಮೀಟ್ ಆಗೋಣ ಇಬ್ಬರು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಒಂದು ವೀಕಿಂದ ಡಿಸ್ಕಷನ್ ನಂದು ಅವಳದು. ಇವತ್ತು ಕ್ಲಿಯರ್ ಆಗಿ ಬಂದ್ಬಿಟ್ಲು. ಹಂಗಾಗಿ ಇವತ್ತು ಹೊರಟಿದ್ದೀವಿ ದೇವಸ್ಥಾನ ಹತ್ರ. ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಬೆಟ್ಟದ ಮೇಲ್ಗಡೆ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ. ಹಾಗಾಗಿ ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತಂದು ಮಾತಾಡಿದ್ವಿ. ಆಗೊಂದ್ಸರಿ ಸೀಕೆಪುರಕ್ಕೆ ಹೋಗಿದ್ವಲ್ಲ ನಾವು ಅವರು, ಅವಾಗ ಬರ್ತಾ ಅಂದಿವೆ ನೋಡ್ಕೊಂಡು ಬಂದಿದ್ವಿ ದೇವಸ್ಥಾನ. ಅಂದರೆ ರೋಡಲ್ಲಿ ನೋಡ್ಕೊಂಡೇ ಹೋಗಿದ್ವಿ ಅಷ್ಟೇ ಕಾರಲ್ಲಿ. ಈ ದೇವಸ್ಥಾನಕ್ಕೆ ಯಾವಾಗಲಾದ್ರೂ ಬರಬೇಕು ಅಂದರೆ ಸೊ ಹಿಂದೆನೇ ನಮಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಸೊ ಇವತ್ತೇ ಬನ್ನಿ ಅಂತಂದು ಹೇಳ್ಬಿಟ್ಟು ಹಾಗಾಗಿ ಬಂದಿದ್ದೀವಿ. ಇಲ್ಲಿ ನಾವು ಬಂದಾಗ ಒಬ್ಬರದು ಮದುವೆನೂ ಆಗಿತ್ತು. ಸೊ ಆಲ್ರೆಡಿ ಮದುವೆ ಆಗೋಗಿ ಸ್ವಲ್ಪ ಹೊತ್ತು ಆಗಿತ್ತು. ಈಚೆ ಕಡೆ ಕೂತಿದ್ರಾಗ್ಲೇ ಬಂದು ಒಳ್ಳೆ ದಿನನೇ ಬಂದಿದ್ದೀವಿ ಬಿಡು ಅಂತ ಹೇಳ್ಬಿಟ್ಟು ಈಗ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಕಾರ್ ಇಲ್ಲಿವರೆಗೂ ಬರುತ್ತೆ, ಇಲ್ಲಿ ಮಾತ್ರ ಹೊರಗಡೆ ಹಾಕ್ಬಿಟ್ಟು ಇಲ್ಲಿ ಹೋಗ್ತಾ ಇದೀವಿ ಒಳಗಡೆ. ಎಂಟ್ರೆನ್ಸೇ ನೋಡ್ತಾ ಇರ್ಬೋದು, ಆರ್ಚ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ದೇವಸ್ಥಾನ ಹೇಗಿರುತ್ತೆ ಏನೋ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಫಸ್ಟ್ ಟೈಮು ನಾವು ಮುಂಚೆ ಎಲ್ಲ ನೋಡಿರಲಿಲ್ಲ. ಅದಕ್ಕೋಸ್ಕರ ಬಂದ್ವಿ. ನೋಡ್ರಿ, ಮದುವೆ ಹೆಣ್ಣು ಗಂಡು ಆ ಕಡೆಯಿಂದ ಬರ್ತಾ ಇದ್ರು. ಅಲ್ಲೇನಾದರೂ ಫೋಟೋಸ್ಗೆ ಆ ಕಡೆ ಹೋಗಿದ್ರೇನೋ ಗೊತ್ತಿಲ್ಲ. ಆದರೆ ಅವ್ರು ಬಂದಿದ್ದು ನೋಡ್ಕೊಂಡು ಮಾತಾಡ್ತಾ ಅದೇ ಒಳಗಡೆ ಬಂದ್ವಿ. ನೋಡಿ, ಅಲ್ಲಿ ಕಾಣ್ತಾ ಇರೋದೇ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಹಾಗೆ ಮಂಜು ಬಂದ್ಬಿಟ್ಟು ಅಲ್ಲಿ ಒಂದು ಫಂಕ್ಷನ್ನು ಇತ್ತು. ಸೊ ಅದನ್ನು ಮುಗಿಸ್ಕೊಂಡು, ಅಂದರೆ ಮಡಕ್ಷಿರೋದ ಹತ್ರ ಅದು ಯಾವುದೋ ಊರಲ್ಲಪ್ಪ, ಆಮ್ದಲ್ಗೊಂದಿ, ಕರೆಕ್ಟ್, ಆಮ್ದಲ್ಗೊಂದಿ ಆ ಊರಲ್ಲಿ ಫಂಕ್ಷನ್ ಇತ್ತು ರಿಲೇಷನ್ಸು. ಅದು ಮುಗಿಸ್ಕೊಂಡು ಹಾಗೆಯೇ ನಾನು ಮೀಟಾಗಿ ಹೋಗ್ತೀನಿ ಅಂತ ಬಂದಿದ್ದು. ನಾವು ಮೀಟ್ ಆಗಬೇಕಂದ್ರೆ ಕೇಳಬೇಕಾ ಹೆಣ್ಮಕ್ಳದ್ದು, ಯಾವ ಸಾರಿ ಹಾಕೊಳ್ಳೋಣ, ಯಾವ ರೀತಿ ಇರೋಣ, ಹಂಗೆ ಹಿಂಗೆ ಅಂತಂದು ನಮ್ಮ ಮನೆಯವ್ರಂತೂ ತಲೆ ಚಚ್ಕೊತಾ ಇದ್ರು. ಸುಮ್ಮನೆ ಬಂದಂಗೆ ಮೀಟ್ ಆಗೋದಕ್ಕೂ ಇಷ್ಟೊಂದು ಡಿಸ್ಕಷನ್ ಮಾಡಬೇಕಾ ನೀವು ಅಂತಂದು ಹೇಳ್ತಾಯಿದ್ರು. ಅಷ್ಟೇ, ಮತ್ತೆ ನಾವು ಹೆಣ್ಮಕ್ಳು ಹಂಗೇನೆ, ನಿಮ್ಮ ಥರ ಅಲ್ಲ, ಗಂಡು ಮಕ್ಳ ಥರ ಅಲ್ಲ ಅಂತಂದು ಹೇಳ್ತಾಯಿದ್ವಿ. ಹಾಗೆ ದೇವ್ರನ್ನ ಬಂದ್ಬಿಟ್ಟು ಈಗ ನಮಸ್ಕಾರ ಮಾಡ್ಕೊತಾ ಇದೀನಿ. ದೇವ್ರನ್ನ ಹತ್ರದಿಂದನೂ ತೋರಿಸೀನಿ. ನೀವು ಅಷ್ಟೇ ದೇವ್ರ ಆಶೀರ್ವಾದ ನಿಮಗೂ ಸಿಗಲಿ. ಚಿಕ್ಕ ತಿರುಪತಿ ಅಂತಂದೇ ಹೆಸರಾಗಿದೆ ಇಲ್ಲಿ. ವೆಂಕಟರಮಣ ಸ್ವಾಮಿ, ತಿರುಪತಿ ತಿಮ್ಮಪ್ಪ, ನಿಮ್ಗೂ ದೇವ್ರ ಕೊಟ್ಟು ಆಶೀರ್ವಾದ ಚೆನ್ನಾಗಿ ಕಾಪಾಡಲಿ. ನಾನು ದೇವ್ರನ್ನ ಕೈ ಮುಗಿದು ನೆಕ್ಸ್ಟು ಹೂ ತಂದಿದ್ಲು ಮಂಜು, ಅಲ್ಲಿಂದನೇ ಬಡವನಹಳ್ಳಿಯಿಂದನೇ. ಅದಕ್ಕೆ ಹೂ ಇಬ್ಬರು ಕಟ್ ಮಾಡ್ಕೊಂಡು ಈಗ ಮುಡ್ಕೊತಾ ಇದ್ದೀವಿ. ನಾವೇನು ಮಾತಾಡ್ತಾ ಇದ್ದೀವಿ ಈಗ ಕುತ್ಕೊಂಡು ಅಂದರೆ, ಚಿಕ್ಕ ಹುಡುಗರಿದ್ದಾಗ ನಮ್ಗೆ ಯಾರಾದರೂ ಸ್ವಲ್ಪ ಹೂ ಕೊಟ್ಟರೆ ನಾವು ಹೆಂಗೆ ಬೈಕಂತ ಇದ್ವಲ್ಲ ಅಕ್ಕ ಅಂತಂದು ಮಂಜು ಹೇಳ್ತಾವಳೆ. ನೋಡಿ ಎಷ್ಟು ಕೊಟ್ಲು, ಅಯ್ಯಮ್ಮ ಮಾತ್ರ ಎಷ್ಟು ಉದ್ದ ಮುಡ್ಕೊಂಡ್ಲು ಅಂತಂದು ನಾವು ಬೈಕಂತಿದ್ವಲ್ಲ, ಅದು ನೆನಪಾಗೈತೆ ಅವಳಿಗೆ. ನೋಡೋಕ್ಕೋ ಸರಿಗೆ ಹಂಚಿ ನಾನೇನು ಜಾಸ್ತಿ ತಗೊಂಡಿಲ್ಲ ಅಂತ ತೋರಿಸ್ತಾವಳೆ ನನಗೆ. ಇಲ್ಲ ಹೇಳು ಅಂತಂದರೆ, ಇಲ್ಲ ಚಿಕ್ಕ ಹುಡುಗರಿದ್ದಾಗ ಹಂಗೆ ಅಲ್ವಾ ಮಾತಾಡ್ತಿದ್ದ, ಅದಕ್ಕೆ ಹೇಳ್ದೆ ಅಂದ್ಲು. ತುಂಬ ಚೆನ್ನಾಗಿರುತ್ತೆ ನನ್ನ ಮಂಜು ಬಾಂಡಿಂಗು. ಅದೇ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಸೊ ಹಂಗಾಗಿ ಯಾವುದೇ ಥರ ಇರ್ಸು ಮುರ್ಸು ಬರಲ್ಲ, ಒಂದು ವೇಳೆ ಬಂದ್ರೂ ಬಿಟ್ಕೊಡಲ್ಲ ಆ ಥರ. ಮೈಂಡ್ ಸೆಟ್ ಆಗಬೇಕು. ಸೊ ಒಬ್ಬರ ಮನಸ್ಥಿತಿ ಒಬ್ರಿಗೆ ಇಷ್ಟ ಆಗಬೇಕು. ಹಂಗಿದ್ರೆ ಮಾತ್ರ ಅದು ಯಾವುದೇ ಬಾಂಡಿಂಗ್ ಆಗಲಿ ಕೊನೆವರೆಗಿರುತ್ತೆ. ಒಂದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಇಲ್ಲ ರಿಲೇಷನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಮಾಡ್ಕೊಂಡು ಅವ್ರ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬಾಂಡಿಂಗ್ ಕೊನೆವರೆಗೂ ಇರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಮಧ್ಯದಲ್ಲೇ ಹೊರಟೋಗುತ್ತೆ ಆ ರೀತಿ. ಈಗ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಲ್ಲ, ಇನ್ನೂ ಉಳಿಕೆಯಾಗಿರೋ ಚಿಕ್ಕ ದೇವಸ್ಥಾನಗಳೆಲ್ಲ ಇದ್ವಿ ಇಲ್ಲಿ ಪಕ್ಕನೇ. ಅವನು ನೋಡ್ತಾ ಇದ್ರೆ ನಮ್ಮ ನೂತು ಮರಿ ನೋಡ್ತಾರೆ, ಸಾರಿ ಲೇಕು, ನೂತು ಅಲ್ಲ, ಬೇಗ ನೂತು ಅನ್ನೋದೇ ಬಂದ್ಬಿಡುತ್ತೆ. ಅವನು ಚಿಕ್ಕವನು ಸ್ಕೂಲ್ಗೆ ಹೋಗಿದ್ದಾನೆ, ದೊಡ್ಡವನ್ನ ಕರ್ಕೊಂಡು ಬಂದಿದ್ದಾಳೆ ಜೊತೆಗೆ. ಅವನು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದ ನಮ್ಗೆ. ಅದಕ್ಕೋಸ್ಕರ ಅವ್ನಿಗೆ ಮೊಬೈಲ್ ಕೊಟ್ಟಿದ್ದೀವಿ. ನೀನು ಸುಮ್ಮನೆ ಇದ್ಬಿಡ, ಸ್ವಲ್ಪ ಹೊತ್ತು ನಾವು ಮಾತಾಡ್ಕೊಂಡು ಆರಾಮಾಗಿ ಫೋಟೋಸು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊತೀವಿ ಅಂತಂದು ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಂತ್ಕೊಂಡು ನೋಡೋದಕ್ಕೆ ತುಂಬ ಮಸ್ತಾಗಿದೆ. ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಆಮೇಲೆ ನಾವು ಒಂದೆರಡು ರೀಲ್ ಮಾಡ್ಕೊಳ್ಳೋಣ, ಕೆಳಗಡೆ ಹೋಗ್ಬಿಟ್ಟು ಅಲ್ಲೆಲ್ಲ ರೋಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ರೀಲ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಲ್ಲೇ ನಿಂತ್ಕೊಂಡು. ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಅಲ್ಲೊಂದು 2-3 ಸಾಂಗ್ಸು ನಾವು ಸೆಲೆಕ್ಷನ್ ಮಾಡ್ಕೊಂಡ್ವಿ. ನಾವೇನು ದೊಡ್ಡ ಡ್ಯಾನ್ಸರ್ಗಳಲ್ಲ, ಸೊ ನಮಗೆ ಯಾವ ರೀತಿ ಬರುತ್ತೋ ಆ ರೀತಿ ನಮ್ಮ ಎಂಟರ್ಟೈನ್ಮೆಂಟ್ಗೆ ನಾವು ಓಕೆ ಅನ್ನೋ ರೀತಿ ಮಾಡ್ತೀವಿ. ಅದು ಸ್ವಲ್ಪ ಜನಕ್ಕೆ ಇಷ್ಟನೋ ಆಗದೆ ಇರ್ಬೋದು, ಸ್ವಲ್ಪ ಜನ ಮೆಚ್ಕೊತಾರೆ, ಪರವಾಗಿಲ್ಲ ಸಿಸ್ಟರ್ ಚೆನ್ನಾಗಿ ಮಾಡ್ತೀರಾ ಅಂತ ಅಂತಾರೆ. ಓನ್ಲಿ ನಮ್ಮ ನೆನಪಿಗೆ ಮತ್ತು ನಾವು ಹಿಂಗೆ ಮೀಟ್ ಆಗಿರೋದಕ್ಕೆ ಒಂದು ನೆನಪಿರ್ಬೇಕಲ್ವಾ. ಸೊ ವೀಡಿಯೋಸು ಫೋಟೋಸು ಈ ಥರ, ಅದಕ್ಕೋಸ್ಕರ ಒಂದು 2-3 ರೀಲು ನೋಡ್ಕೊಂಡು ಅಲ್ಲೇ ಇದು ಮಾಡಿದ್ದು ಅಷ್ಟೇ ಸ್ಟೆಪ್ಸ್ ಎಲ್ಲನೂ. ಯಾಕಂದರೆ ಅದು ನಾವು ಪ್ರಾಕ್ಟೀಸ್ ಮಾಡೋಷ್ಟು ಟೈಮ್ ಇರಲ್ಲ ಮನೆಯಲ್ಲಿ, ಹಾಡುಗಳು ನೋಡೋಷ್ಟು ಇದಿರಲ್ಲ. ಅಲ್ಲಿ ಬಂದಾಗ ಆನ್ ದಿ ಸ್ಪಾಟ್ ಯಾವ ಸಾಂಗ್ ಸಿಕ್ಕಿದ್ರೆ ಆ ಸಾಂಗ್ಗೆ ಆಡ್ಬಿಡ್ತೀವಿ. ಆ ಥರ ನಾವು ಗುಣವಂತ ಆ ಸಾಂಗ್ಗೆ ಆಡ್ತಾ ಇದ್ವಿ. ಇಲ್ಲೊಂದು ಸ್ವಲ್ಪ ಹಂಗೆ ಪ್ರಾಕ್ಟೀಸ್ ತಗೊಂಡು ಮತ್ತೆ ಆ ರೋಡ್ ಹತ್ರ ಹೋಗ್ಬಿಟ್ಟು ನಾವು ರೀಲ್ ಮಾಡಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೇನೋ. ಸೊ ನೋಡೋರು ಸ್ವಲ್ಪ ಜನ ಇಷ್ಟಪಟ್ಟು, ಸ್ವಲ್ಪ ಪಡಲಿಲ್ಲ. ಆ ಥರ ಎಲ್ಲ ಇದು ಮಾಡ್ಕೊಳಕ್ಕಾಗಲ್ವಲ್ಲ. ಸೊ ನಮ್ಮ ಇದೇನೋ ನಾವು ಹೇಳ್ತೀವಿ, ಅವ್ರ ಒಪಿನಿಯನ್ ಏನೋ ಅವ್ರು ಹೇಳ್ತಾರೆ ಅಷ್ಟೇ. ಎಲ್ಲನೂ ಸೀರಿಯಸ್ಸಾಗಿ ತೊಗೊಳಕ್ಕಾಗಲ್ಲ, ಕೆಲವೊಂದು ವಿಚಾರಗಳನ್ನ ಅಲ್ಲೇ ಬಿಡಬೇಕಾಗುತ್ತೆ.
ಹಾಗಾಗಿ ಈಗ ಇಲ್ಲಿಂದ ನೆಕ್ಸ್ಟ್ ನಾವು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಇಟ್ಕೊಳ್ಳೋಣ, ಇಲ್ಲಿ ಚೆನ್ನಾಗೈತೆ ಅಂತ ನಿಂತ್ಕೊಂಡು ಇಲ್ಲೊಂದು 2-3 ಫೋಟೋಸ್ ಇಟ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಅಣ್ಣ ಉದ್ದ ತೆಗಿಯೋಣ, ಅಡ್ಡ ತೆಗಿಬೇಡ ಅಂತಂದು ಮಂಜು ಹೇಳ್ತಾವಳೆ. ಹಾಗಾಗಿ ಎಲ್ಲಿ ಫೋಟೋಸ್ ಹೆಂಗೆ ಬಂದಿದೆ ಅಂತ ಹೋಗೋದು, ಫೋಟೋಸ್ ಇಟ್ಕೊಂಡ್ಮೇಲೆ ಅದು ನೋಡೋದು, ಹಂಗೆ ಕಳೆದೋಯ್ತು ಅವತ್ತಿನ ದಿನ. ಮತ್ತು ಅಲ್ಲಿಂದ 1 ಅವರ್ ಆದಮೇಲೆ ನಾವು ಕೆಳಗಡೆ ಹೋಗ್ಬಿಟ್ವಿ ಪಾಗೋಡ ಟೌನ್ಗೆ. ಅಲ್ಲಿ ನನ್ನ ಹ್ಯಾಂಡ್ ಬ್ಯಾಗ್ ಇತ್ತಲ್ಲ, ಅಲ್ಲೇ ಬಿಟ್ಬಿಟ್ಟು ಅದರಲ್ಲಿ ಒಂದು 6-7 ಸಾವಿರ ದುಡ್ಡು ಮತ್ತು ಒಂದು ಮೊಬೈಲು ನಂದು. ಜೀವನೇ ಹೋದಷ್ಟು ಭಯ ಆಗ್ಬಿಡ್ತು. ಯಾಕಂದರೆ ನಂಗೆ ದುಡ್ಡು ಹೋಗಿರೋದಕ್ಕೆ ಭಯ ಆಗಲಿಲ್ಲ, ಪರ್ಸ್ ಹೋಗಿರೋದಕ್ಕೆ ಭಯ ಆಗಲಿಲ್ಲ, ನನಗೆ ಅದರಲ್ಲಿರೋ ಮೊಬೈಲ್ ಬೇಕಾಗಿತ್ತು. ಯಾಕಂದರೆ ಅದರಲ್ಲಿ ಸುಮಾರು ನಾನು ಪ್ರಮೋಷನ್ಸ್ದೆಲ್ಲ ಡಿಸ್ಕಷನ್ ಮಾಡಿರೋದು, ಅಮೌಂಟ್ದು ಎಲ್ಲ ಪ್ರತಿಯೊಂದು ಲೆಕ್ಕಾಚಾರ ಎಲ್ಲ ಅದೇ ಮೊಬೈಲಲ್ಲಿತ್ತು. ಇವ್ರು ಯಾರೋ ಪುಣ್ಯಾತ್ಮರು ಗೊತ್ತಿಲ್ಲ ನನಗೆ, ನಮ್ಮ ಪಾಗೋಡ್ದಾರೇನಂತಿವರು ಬ್ಯಾಗ್ ತೊಗೊಂಡು ಫೋನ್ ಮಾಡಲಿ ಅಂತ ಇಲ್ಲೇ ವೆಯ್ಟ್ ಮಾಡ್ತಾವ್ರೆ. 1 ಅವರ್ ಆದಮೇಲೆ ನೋಡ್ಕೊಂಡು ಮತ್ತೆ ನಾವು ಬ್ಯಾಗ್ ಹೋದಾಗ ಅಲ್ಲಿ ಬ್ಯಾಗ್ ಇರಲಿಲ್ಲ. ನನಗೆ ಎಷ್ಟು ಭಯ ಆಯಿತು ಅಂದರೆ ಸಖತ್ ಭಯ ಆಯಿತು. ಆವಾಗ ಮತ್ತೆ ಅಲ್ಲಿ ಇಲ್ಲ ಅಂದಿದ ತಕ್ಷಣ ಫೋನ್ ಮಾಡಿದ ತಕ್ಷಣ ಇವ್ರು ರಿಸೀವ್ ಮಾಡಿದ್ರು ಫೋನು. ನಾವು ಇಲ್ಲೇ ಇದೀವಿ ಬನ್ನಿ ಅಂತಂದರು. ಥ್ಯಾಂಕ್ಸ್, ಎಷ್ಟು ಹೇಳಿದ್ರು ಅವ್ರು ಕಡಿಮೆನೇ. ನೋಡಿ, ನೋಡೋಕೆ ಅಷ್ಟು ಜನ ಮಕ್ಕಳಿದ್ದಾರೆ, ಅವರು ಹೆಣ್ಮಗಳಿದ್ದಾಳೆ, ಮತ್ತು ಅಲ್ಲಿ ಬ್ರದರು, ಇವರೆಲ್ಲ ತೊಗೊಂಡು ಫೋನ್ ಸ್ವಿಚ್ ಆಫ್ ಮಾಡಿ ಅಮೌಂಟ್ ತೊಗೊಂಡು ಹೋಗ್ಬೋದಾಗಿತ್ತು. ಆದ್ರೂ ಅವ್ರ ನಿಯತ್ತಿಗೆ, ಅವ್ರ ಒಳ್ಳೆತನಕ್ಕೆ ನಿಜ ಖುಷಿ ಆಯಿತು. ಸ್ವಲ್ಪ ಜನಕ್ಕೆ ನಾವು ಹೆಲ್ಪ್ ಮಾಡಿದ್ರು ಕೃತಜ್ಞತೆ ಸಮೇತ ಹೇಳಲ್ಲ, ಅಂಥದ್ದು ಇವ್ರಿಗೇನು ಇದು ಮಾಡಿದ್ವಪ್ಪ ಅನ್ನಿಸ್ಬಿಡ್ತು ನನಗೆ. ಮಂಜು ಅದೇ ಹೇಳ್ತಾಳೆ, ಬಿಡಕ್ಕ ಕಷ್ಟಪಟ್ಟಿರೋದು ನಿಮ್ದಾಗಿರೋದಕ್ಕೆ ಸಿಕ್ಕಿದೆ ಅಂತ ಅಂದ್ಲು. ಆದ್ರೂ ಅವರು ಒಳ್ಳೆತನ ಮೆಚ್ಚಲೇಬೇಕು ನಾವಿಲ್ಲಿ. ಯಾಕಂದರೆ ಅವರು ಒಳ್ಳೆತನಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲಿಲ್ಲ ನನಗೆ. ಸುಮಾರು ಅಂದರೆ 2 ದಿನ ಯೋಚನೆ ಮಾಡಿದ್ದೀನಿ ಅವ್ರ ಬಗ್ಗೆ ನಾನು, ಎಷ್ಟು ಒಳ್ಳೆ ಜನನೂ ಇರ್ತಾರ ಭೂಮಿ ಮೇಲೆ ಅಂತ. ಯಾಕಂದರೆ ₹1 ಅಮೌಂಟ್ ಮುಟ್ಟಿಲ್ಲ, ಲೆಕ್ಕ ಮಾಡ್ತೀನಿ ಪ್ರತಿಯೊಂದು ಅಮೌಂಟು ಹಂಗೆ ಇದೆ. ಮೊಬೈಲು ತಂದು ಕೊಟ್ಟರು. ಅದಕ್ಕೆ ಮಕ್ಕಳಿಗೆ ಏನಾದರೂ ಜ್ಯೂಸ್ ಅಣ್ಣಂಗೆ ಕೊಡೋಕ್ಕಾದ್ರೂ ತಗೊಳ್ಳೇ ಇಲ್ಲ, ಅದಕ್ಕೆ ಮಕ್ಕಳಿಗೆ ಕೊಟ್ಬಿಟ್ಟು ಅಮೌಂಟು ಜ್ಯೂಸ್ ಏನಾದರೂ ಕುಡೀರಿ ಅಂತಂದು ಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮತ್ತೆ ನಾವು ಬಂದಿದ್ದು ಗೋಲ್ಗಪ್ಪ ತಿನ್ನೋಕ್ಕೆ ಅಂತಂದು ಹೇಳ್ಬಿಟ್ಟು ಇಲ್ಲಿ. ಸೊ ಮಂಜು ಫೇವ್ರೇಟ್ ಇದು. ಇಲ್ಲಿ ತಿನ್ನಕ್ಕೆ ಬಂದಾಗಲೇ ನಮ್ಗೆ ಅರ್ಥ ಆಗಿದ್ದು ಪರ್ಸಿಲ್ಲ ಅಂತಂದು ಹೇಳ್ಬಿಟ್ಟು. ಅವಾಗ ದುಡ್ಡು ಹುಡುಕಾಡಿದ್ರೆ ಪರ್ಸಿಲ್ಲ. ಅಯ್ಯೋ, ಒಳ್ಳೆ ಸವಾಸ ಆಗ್ಬಿಡ್ತು. ಮಂಜುನೂ ಭಯಪಡ್ತಾವಳೆ, ನಾನಂತೂ ಇನ್ನೂ ಭಯಪಡ್ತಿದ್ದೀನಿ. ಸದ್ಯಕ್ಕೆ ಬಿಡು ಅಂತ ಹೇಳ್ಬಿಟ್ಟು ಸಿಕ್ತಲ್ಲ ಆ ಖುಷಿಗೆ ಮತ್ತೆ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಅದನ್ನೇ ಡಿಸ್ಕಷನ್ ಮಾಡ್ತಿದ್ದೀವಿ ನಾನು ಅವಳು. ಸೊ ಹೆಂಗಿರೋದು ಇವತ್ತಿನ ಸಿಚುವೇಶನ್, ಅದು ಸಿಕ್ಕಿಲ್ಲ ಅಂದಿದ್ರೆ ಅಂತಂದು. ಅಪ್ಪ ದೇವರಾಣೆ, ಇನ್ಮೇಲೆ ಎಲ್ಲೂ ಇಡೋದೇ ಬೇಡ, ಬ್ಯಾಗ್ ಕೈಯಲ್ಲೇ ಇಟ್ಕೊಂಡಿರ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು. ನಿಜ ಇದ್ದಾರೆ ಕಣ್ರಿ, ಇನ್ನೂ ಭೂಮಿ ಮೇಲೆ ಒಳ್ಳೆ ಜನ ಇದ್ದೇ ಇರ್ತಾರೆ. ಎಲ್ಲ ಕೆಟ್ಟ ಜನ ಅಂತೂ ಇರಲ್ಲ, ನನಗೆ ಅವ್ರು ನೋಡಿದ್ಮೇಲೆ ಕನ್ಫರ್ಮ್ ಆಯಿತು. ಸೊ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಏನಂದರೆ ನಮಗೆ ಅವರ ಪರಿಚಯ ಆಗಬೇಕಷ್ಟೇ. ಒಳ್ಳೆಯವರ ಈ ಥರ ಪರಿಚಯ ಆದರೆ ನೋಡ್ರಿ, ಈಗ ಗೊತ್ತಾಯ್ತು ಅವ್ರ ಒಳ್ಳೆತನ ಏನು ಅನ್ನೋದು. ಹಾಗೆ ನಮ್ಮಿಂದ ಏನೋ ಅಪೇಕ್ಷೆ ಪಡ್ದೇನೆ ನಮ್ಮ ವಸ್ತು ನಮಗೆ ತಲುಪಿಸಿದ್ರಲ್ಲ, ಅವ್ರ ಒಳ್ಳೆ ಗುಣಕ್ಕೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ, ಎಷ್ಟು ಹ್ಯಾಟ್ಸಪ್ ಹೇಳಿದ್ರು ಕಡಿಮೆನೇ. ದೇವರು ಅವ್ರನ್ನೂ ಅವ್ರ ಕುಟುಂಬನೇ ಚೆನ್ನಾಗಿಟ್ಟಿರಲಿ. ನಮ್ದಲ್ಲಿದ್ದು ಯಾರು ₹1 ಮುಟ್ಲಿಲ್ಲಲ್ಲ ಅವರು. ಸೊ ಅದು ನನಗೆ ಅವರ ನಿಯತ್ತು ಒಳ್ಳೆತನ ತುಂಬ ಖುಷಿ ಆಯಿತು. ಇದೇ ರೀತಿ ಖುಷಿಯಾಗಿರಲಿ ಅವರು. ನೆಕ್ಸ್ಟ್ ಮಂಜು ಹೊರಟ್ಲು ಊರಿಗೆ. ಆಮೇಲೆ ಮಾರನೇ ದಿನ ನಂದು ಒಂದು ವಿಡಿಯೋ ಶೂಟ್ ಇತ್ತು ಪಾಗೋಡದಲ್ಲಿ, ಅಲ್ಲಿಗೆ ಬಂದಿದ್ದು. ಇಲ್ಲಿ ಅವತ್ತಿನ ದಿನ 2 ದಿನ ಆಫರ್ ಇತ್ತು ಅಷ್ಟೇ. ಆಮೇಲೆ ಗೊತ್ತಿಲ್ಲ ಎಷ್ಟು ಆಫರ್ ಇದೆ ಏನೋ ಅನ್ನೋದು. 2 ಡೇಸು ಯಾವುದೇ ತಗೊಂಡ್ರು ₹180. ಸ್ಯಾರೀಸ್ ಮಾತ್ರ ಬೇರೆ ಕಾಸ್ಟ್ ಇತ್ತು. 300 ಒಂದಿತ್ತು ಮತ್ತು 280 ಒಂದಿತ್ತು. ಇವು ನೋಡ್ತಾ ಇರೋ ಎಲ್ಲ ಸಖತ್ತಾಗಿದ್ವು. ನಮ್ಮಮ್ಮನಿಗೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ನಂಗೆ. ಅದು ಡಾರ್ಕ್ ಕಲರು, ಬ್ಲೂ ಕಲರ್ ಇದೆಯಲ್ಲ ಅದು. ಮತ್ತು ಇನ್ನೊಂದು ಹುಡುಕ್ತಾ ಇದ್ದೆ ನಮ್ಮಮ್ಮನಿಗೆ 2 ತಗೊಂಡೋಗೋಣ ಅಂತಂದು. ಆಮೇಲೆ ಇಲ್ಲಿ ಮಕ್ಕಳ ಬಟ್ಟೆಗಳು ಅಷ್ಟೇ, ಜೆಂಟ್ಸ್ ಬಟ್ಟೆಗಳು ಅಷ್ಟೇ, ಲೇಡೀಸ್ ಟಾಪ್ಸ್ ಅಂತೆ, ಲೆಗಿನ್ಸ್ ಅಂತೆ, ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ ಇಟ್ಟಿದ್ದಾರೆ ನೋಡಿ. ಸಸ್ತಾ ಬಜಾರ್ ಅಂತ ಮುತ್ತೂಟ್ ಫೈನಾನ್ಸ್ ಕೆಳಗಡೆನೇ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ನೀವು SBI ಬ್ಯಾಂಕ್ ಪಕ್ಕ ಇದೆ, ಹೋಗಿ ಆರಾಮಾಗಿ ಸರ್ಚ್ ಮಾಡಿ ನಮ್ಮ ಪಾಗೋಡ ಸುತ್ತಮುತ್ತರಾಗಿದ್ದರೆ ಇಲ್ಲಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಬಟ್ಟೆಗಳು, ಮಾತ್ರ ಹೆಸರಿಡೋ ರೀತಿಯೇ ಇಲ್ಲ. ತುಂಬ ಇಷ್ಟ ಆಯಿತು ನನಗೆ ಬಟ್ಟೆಗಳೆಲ್ಲ. ನಾನೊಂದು 2 ಗಾಗಲ್ಸ್ ತಗೊಂಡೆ, ಮತ್ತು ನಮ್ಮ ಅಮ್ಮನಿಗೆ 2 ಸ್ಯಾರಿ ತಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ಯಾಕಂದರೆ ಇದಾವೆ ಮನೆ ತುಂಬ, ಸುಮ್ಮನೆ ಏನಕ್ಕೆ ನನಗೆಲ್ಲ ತೊಗೊಳೋದಂತ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನಮ್ಮ ಅಮ್ಮನಿಗೆ ಡೈಲಿ ವೇರ್ ತೊಗೊಂಡೆ. ಆಮೇಲೆ 1-2 ಗಾಗಲ್ಸ್ ನನಗೊಂದು, ನಮ್ಮ ಮನೆಯವ್ರಿಗೊಂದು ಗಾಗಲ್ಸ್ ತಗೊಂಡ್ವಿ, ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿಕೊಂಡು. ಸೊ ಈ ರೀತಿ ಇತ್ತು ವಿಡಿಯೋ 2 ಡೇಸ್ದು. ಅಪ್ಪ ನನಗಂತೂ ಅದು ಇನ್ನೂ ನೆನಪು ಮಾಡ್ಕೊಂಡ್ರೆ ಒಂಥರ ಭಯನೇ ಅನಿಸುತ್ತೆ. ಹೋಗ್ಬಿಡ್ತಲ್ಲ ಮೊಬೈಲ್ ಅನ್ನಿಸ್ಬಿಡ್ತು. ನಂಗೆ ದುಡ್ಡಿಂದ ಏನು ಭಯ ಅನ್ನಿಸ್ಲಿಲ್ಲ, ಮೊಬೈಲ್ದೇ. ಹಾಗಾಗಿ ಸೊ ಈಗ ಬಂದುಬಿಟ್ಟು ಇಲ್ಲಿ ಕೌಂಟ್ರ್ ಹತ್ರ ಸ್ವಲ್ಪ ನೋಡ್ಕೊಂಡು ನೆಕ್ಸ್ಟು ನಾನು ಈ ಸ್ಯಾರಿನ ನೋಡೋಣ ಅಂತ ಬಂದೆ. ಒಂದು ಸ್ವಲ್ಪ ಕಾಟನ್ ಸ್ಯಾರಿ ನಮ್ಮಮ್ಮ ಉಡಲ್ಲ, ಹಾಗಾಗಿ ಬೇಡ ಬಿಡು ಅಂತ ಹೇಳ್ಬಿಟ್ಟು 2 ಸ್ಯಾರಿನೇ ತೊಗೊಂಡೆ. ಆದರೂ ಕಲರ್ ಕಾಂಬಿನೇಷನ್ ಮಸ್ತಿದ್ವು ಸ್ಯಾರಿಗಳು. ಸೊ ಇಷ್ಟೊತ್ತಿಗೆಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ನಾನು ಹೋದಾಗ ಇನ್ನೂ ಆಗ್ತಾನೆ ಫ್ರೆಶ್ಶಾಗೆಲ್ಲ ಜೋಡಿಸಿದ್ರು. ವೀಡಿಯೋ ಶೂಟ್ಗೆಲ್ಲ ವೀಡಿಯೋ ಮಾಡ್ಕೊಂಡು ನಾವು ಅವತ್ತಿನ ದಿನ ರಿಟರ್ನ್ ಆದ್ವಿ. ಸೊ ಇಲ್ಲಿ ಕೌಂಟ್ರ್ ಹತ್ರ ಕೊಟ್ಟಿದ್ದೆ ನಾನು ಸ್ಯಾರಿ ಬಿಲ್ ಹಾಕ್ಸೋಕ್ಕೆ, ತಗೊಂಡು ಮನೆ ಕಡೆ ಬಂದ್ವಿ ಅವತ್ತು. ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನೀವು ಕೇಳಿರುವಂಥ ಸ್ಯಾರಿ ಆ್ಯಂಡ್ ಬ್ಲೌಸ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ನಾನು ಹಬ್ಬಕ್ಕೂ ಮುಂಚೆ ತೋರಿಸಿದ್ದೆ, ಅಂದರೆ ನಾನು ತೊಗೊಂಡು ಬಂದಾಗ ತೋರಿಸಿದ್ದೆ. ಆದರೆ ಹಬ್ಬದಿಂದ ಹೆವಿ ಕಾಮೆಂಟ್ಸ್ ಬಂತು. ನಾನೊಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಆಪ್ರೇಷನ್ ಅದು ಇದು ಅಂತಂದು ಹೇಳ್ಬಿಟ್ಟು, ಹಾಗಾಗಿ ಕಾಮೆಂಟ್ಸ್ಗೆ ಏನೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ವೀಡಿಯೋದಲ್ಲೇ ಡೀಟೇಲ್ಸ್ ಕೊಟ್ಬಿಟ್ರೆ ಸೊ ತಗೊಳ್ಳೋರ್ಗೂ ಈಸಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು
ಇದನ್ನು ನಾನು ತೊಗೊಂಡಿದ್ದು ತಾಕ್ಷಿ ಬೈ ಶಿವಸಾಯಿ ಸಿಲ್ಕ್ ಹಿಂದೂಪುರ ಅವ್ರ ಹತ್ರ. ಸ್ಯಾರಿ ಅಂತೂ ಎಕ್ಸಲೆಂಟ್ ಆಗಿದೆ. ನೀವು ಫೋಟೋಸು ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿದ್ದೀರಾ, ಲಾಂಗ್ ವೀಡಿಯೋನೂ ನೋಡಿದ್ದೀರಾ. ಸೊ ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಕುಚ್ಚು ಬಂದುಬಿಟ್ಟು ನೋಡಿ ಈ ಥರ ಹಾಕ್ಸಿದ್ದೀನಿ, ಸ್ಯಾರಿ ಕುಚ್ಚು ಸೆರಗ್ಗೆ. ಆ್ಯಂಡ್ ಸ್ಯಾರಿ ಫುಲ್ ಈ ಥರ ಬ್ರೊಕೆಟ್ ಟೈಪ್ ಬರುತ್ತೆ, ಬಾಕ್ಸ್ ಟೈಪ್ ನೋಡಿ. ನಮಗೀಗ ಬಾರ್ಡ್ರ್ ಯಾವ ಕಲರ್ ಇದೆಯೋ ಅದೇ ಕಲರಲ್ಲಿ ನಮಗೆ ಬ್ಲೌಸ್ ಬಂದಿರೋದು. ಅದೇ ಕಲರಲ್ಲಿ ಈ ಥರ ಲೈನ್ಸ್ ಬಂದಿದೆ. ಮಧ್ಯ ಬಂದುಬಿಟ್ಟು ಡಾರ್ಕ್ ರಾಣಿ ಪಿಂಕ್ ಇದೆ, ಮತ್ತು ಲೈನ್ಸ್ ಬಂದುಬಿಟ್ಟು ಲೈಟ್ ಬೇಬಿ ಪಿಂಕ್ ಬರುತ್ತೆ. ಆಲ್ ಓವರ್ ಸ್ಯಾರಿ ಇದೇ ಥರನೇ ಬಿಗ್ ಬಾರ್ಡ್ರ್ ಬರುತ್ತೆ ಆ ಕಡೆ ಈ ಕಡೆ. ಸ್ವಲ್ಪ ಜನ ಹೇಳಿದ್ರಿ ಆವಾಗ ನಾನು ಸ್ಯಾರಿ ತೋರಿಸಿದಾಗ, ಯಾವತ್ತೇ ಆಗಿರ್ಬೋದು ಸ್ಯಾರೀಸ್ ರೇಷ್ಮೆ ಸೀರೆಗಳನ್ನ ವೆಯ್ಟ್ ಇರೋದ್ರಲ್ಲಿ ತೊಗೋಬಾರ್ದು, ಲೈಟ್ ವೆಯ್ಟಲ್ಲಿ ತೊಗೋಬೇಕು ಅಂತಂದು ಹೇಳಿದ್ರಿ. ವೆಯ್ಟ್ ಅಂದರೆ ತುಂಬ ಹೆವಿ ವೆಯ್ಟ್ ಇಲ್ಲ, ಸುಮಾರಾಗಿದೆ ಅಷ್ಟೇ, ಸ್ವಲ್ಪ ವೆಯ್ಟ್ ಬರುತ್ತೆ. ಲೈಟ್ ವೆಯ್ಟಲ್ಲಿ ತೊಗೊಂಡಿದ್ದೀನಿ ಸುಮಾರು, ಅಂದರೆ ಒಂದು 4-5 ಸ್ಯಾರಿಗಳಿದೆ ನನ್ನ ಹತ್ರ ರೇಷ್ಮೆ ಸೀರೆ. ಆದರೆ ಸ್ವಲ್ಪ ವೆಯ್ಟಲ್ಲಿ ಅಂದರೆ ಇನ್ನೊಂದು ಮರನ್ ಐತೆ. ಸೊ ಆದ್ರೂ ಇದೇನು ಜಾಸ್ತಿ ವೆಯ್ಟ್ ಇಲ್ಲ, ಆರಾಮಾಗಿ ನೋಡಿ ಒಂದು ಕೈಯಲ್ಲಿ ಇಟ್ಕೋಬೋದು, ಆ ಥರ ಏನಿಲ್ಲ. ಕಲರ್ ಕಾಂಬಿನೇಷನ್ ಇಷ್ಟ ಆಗಿ ನಾನು ತೊಗೊಂಡಿದ್ದು. ಭಾಳ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅವರು ಹಿಂದೂಪುರದಲ್ಲಿ. ಇನ್ನೊಂದು, ಈ ಸ್ಯಾರಿ ಕಾಸ್ಟು ಕೇಳಿದ್ರಿ, ನಾನು ಆಮೇಲೆ ಹೇಳ್ತೀನಿ ಕಾಸ್ಟ್ ಎಷ್ಟು ಅಂತಂದು. ನಿಮಗೆ ಇದೇ ಥರ ಸ್ಯಾರಿ ಬೇಕು, ಸೇಮ್ ಸ್ಯಾರಿ ಬೇಕಂದ್ರು ಎಷ್ಟು ಬೇಕಾದರೂ ನೇಯ್ದು ಕೊಡ್ತಾರೆ ಅವರು. ಸ್ವಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ, ಅವರು ಮಗ್ಗ ನೇಯ್ತಾರಲ್ಲ ಸ್ವಂತ, ಅವರೇ ನೇಯೋದ್ರಿಂದ ಸೀರೆಗಳಿಗೇನು ಬರ ಇಲ್ಲ. ಸೊ ಇದೇ ಸೀರೆನೇ ಬೇಕು ಅಂತಂದು ನೀವೇನಾದರೂ ಮನಸ್ಸಲ್ಲಿ ಇದ್ದರೆ, ಇದೇ ಕಲರು ಇದೇ ಪ್ಯಾಟರ್ನ್ ಸೇಮ್ ಇದೇ ಸೀರೆನೇ ಬೇಕು ಅಂತ ಇದ್ದರೆ, ನೀವು ಅವರಿಗೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು. ಈ ಥರ ಪದ್ಮ ಅವ್ರು ವೇರ್ ಮಾಡಿದ್ರಲ್ಲ, ಅವರು ಹಾಕಿರುವಂಥ ಸ್ಯಾರಿನೇ ಬೇಕು ನಮ್ಗೆ, ಇಷ್ಟು ಪೀಸ್ ಬೇಕು ಅಂದ್ರೂ ಮಾಡಿಕೊಡ್ತಾರೆ. ಇನ್ನೂ ಕಾಲ ಮಿಂಚಿಲ್ಲ, ಗೌರಿ ಹಬ್ಬ ಹತ್ರ ಬರ್ತಾ ಇದೆ. ನೀವೇನಾದರೂ ತವ್ರ ಮನೆ ಕಡೆಯಿಂದ ಒಂದು ಸ್ಯಾರಿ ತೊಗೋಬೇಕು, ಇಲ್ಲ ರಕ್ಷಾಬಂಧನ ಬರ್ತೈತೆ, ಅಕ್ಕ ತಂಗಿರು ಯಾರಾದರೂ ರಾಖಿ ಕಟ್ಟಿದ್ರೆ ಅವ್ರಿಗೊಂದು ಒಳ್ಳೆ ಗಿಫ್ಟ್ ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಈ ಥರ ಒಂದು ಸೀರೆ ಕೊಡಿಸಿ ಅದನ್ನು ಹಾಕ್ಕೊಂಡಂಗೆಲ್ಲ. ಸೊ ಗಂಡು ಮಕ್ಳನ್ನ ತುಂಬ ನೆನಪು ಮಾಡ್ಕೊತಾರೆ, ನಮ್ಮ ಅಣ್ಣ ಕೊಡಿಸಿದ್ದು, ನನ್ನ ತಮ್ಮ ಕೊಡಿಸಿದ್ದು, ಇಲ್ಲ ಅಪ್ಪ ಅಮ್ಮ ಕೊಡಿಸಿದ್ದು. ಈ ಥರ ಗೌರಿ ಹಬ್ಬಕ್ಕೆಲ್ಲ ಬಾಗ್ನ ಕೊಡ್ತಾರಲ್ಲ ಹೆಣ್ಮಕ್ಳಿಗೆ, ಸೊ ಅದಕ್ಕೂ ಆರಾಮಾಗಿ ಗಿಫ್ಟ್ ಕೊಡ್ಬೋದು. 3,500 ಇದು ಅಷ್ಟೇ ನೋಡಿ, ಕಾಸ್ಟ್ ಬಂದು ಬರೀ 3,500. ನಾನು ಫ್ಲೋವಲ್ಲಿ ಹೇಳ್ಬಿಟ್ಟೆ, 3,500 ಕೊಟ್ಟು ಆರಾಮಾಗಿ ತಗೋಬೋದು ಸ್ಯಾರಿನ. ಕ್ವಾಲಿಟಿಯಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಸ್ಯಾರಿ ಬಂದ್ಬಿಟ್ಟು ಇದು. ಇನ್ನು ಬ್ಲೌಸ್ ಡೀಟೇಲ್ಸ್ ಕೊಡ್ತೀನಿ. ಬ್ಲೌಸ್ ಅಂತೂ ಹೇಳೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಏನಂದರೆ ನಾನು ಒಂದು ಪ್ಯಾಟರ್ನ್ ಹೇಳಿದ್ದೆ, ಯಾವ ಥರ ಅಂದರೆ ಇದು ಫುಲ್ಲು ಕ್ಲೋಸ್ ನೆಕ್ಕು, ಬ್ಯಾಕ್ ಸೈಡ್ ಬಂದುಬಿಟ್ಟು ಫುಲ್ ಹೈ ನೆಕ್ಕು, ಇದು ಕ್ಲೋಸ್ ನೆಕ್ಕು, ಅಂದರೆ ಹುಕ್ಕು ಮೇಲಿಂದ ಬರೋ ಥರ ಫುಲ್ ಕ್ಲೋಸ್ ಆಗಬೇಕು ಬ್ಯಾಕು. ಇಲ್ಲಿ ಮಾತ್ರ ವರ್ಕ್ ಹೇಳಿದ್ದೆ ಅಷ್ಟೇ. ಸೊ ಅವ್ರು ಏನು ಮಾಡಿದ್ದಾರೆ, ಈ ಥರ ಓಪನ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಇನ್ನು ಬ್ಯಾಕ್ ಸೈಡ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಓಪನ್ ಕೊಟ್ಟು ಇಲ್ಲಿ ಹುಕ್ ಹಾಕಿದ್ದಾರೆ. ಆದರೂ ತುಂಬ ಚೆನ್ನಾಗಿದೆ. ಮತ್ತು ನನಗೆ ಯಾವುದೇ ಒಂದು ಬ್ಲೌಸ್ಗಾಗಿರ್ಬೋದು ಪಫ್ ಹ್ಯಾಂಡ್ ಅಂದರೆ ಇಷ್ಟ ಆಗುತ್ತೆ ನನಗೆ. ಈ ಥರ ಪ್ಲೈನ್ ಆಗಿದ್ದರೆ ಏನೋ ಒಂಥರ ಬೋಡೋ ಥರ ಕಾಣ್ತಾ ಇರುತ್ತೆ, ನನಗೆ ಅಷ್ಟೊಂದು ಕಂಫರ್ಟಬಲಾಗಿ ಫೀಲ್ ಆಗಲ್ಲ. ಸೊ ಹಂಗಾಗಿ ನಾನು ಯಾವುದೇ ಒಂದು ಸ್ಯಾರಿ ಬ್ಲೌಸ್ಗಾಗಿರ್ಬೋದು ಪಫ್ ಹ್ಯಾಂಡ್ ಇಡಿಸ್ತೀನಿ. ಅವರು ಹೇಳಿದ್ರು ಈ ಥರ ಇಲ್ಲದೆ ಇರೋ ಥರ ಡಿಸೈನು ಸುಮ್ಮನೆ ಪ್ಲೈನಾಗಿ ಇಡಿಸ್ಬಿಟ್ಟು ಇಲ್ಲಿ ಏನಾದರೂ ಈ ಥರ ಡಿಸೈನ್ ಮಾಡಿಸಿ ಚೆನ್ನಾಗಿರುತ್ತೆ ಅಂದರು. ಇಲ್ಲ ಸಿಸ್ಟರ್, ನನಗೆ ಪಫ್ ಹ್ಯಾಂಡೇ ಬೇಕು, ಅದರಲ್ಲೇ ವರ್ಕ್ ಮಾಡಬೇಕು ನೀವು ಅಂತ ಹೇಳಿದ್ರೆ, ಇದರಲ್ಲಿ ಜರ್ದೋಸಿ ವರ್ಕು ಮತ್ತು ಕುಂದನ್ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬೀಡ್ಸ್ ವರ್ಕು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಶುಗರ್ ಬೀಡ್ಸ್ ಎಲ್ಲನೂ ಇದು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಮಾತ್ರ. ನೋಡಿ ಬ್ಲೌಸ್ ಬಂದುಬಿಟ್ಟು ಈ ರೀತಿ ಪಫ್ ಹ್ಯಾಂಡಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ. ಮತ್ತು ಲಾಸ್ಟಲ್ಲಿ ಈ ಥರ ನಾನು ಈ ಥರ ಬೀಡ್ಸ್ ಏನೂ ಹಾಕ್ಸಿಲ್ಲ, ಅದೊಂದು ಸ್ವಲ್ಪ ಓವರಾಗಿ ಆಗುತ್ತೆ ಅಂತಂದು ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಈ ಡಿಸೈನು. ಬ್ಯಾಕ್ ಬಂದುಬಿಟ್ಟು ಈ ರೀತಿ, ಫ್ರಂಟ್ ಬಂದುಬಿಟ್ಟು ಈ ಥರ ಸ್ಟಾರ್ ನೆಕ್ ಇಡಿಸಿದ್ದೀನಿ, ಅದೊಂದು ಚೂರು ಲಾಕ್ ಆಗುತ್ತೆ ಅದಕ್ಕೆ. ಸ್ಟಾರ್ ನೆಕ್ಕು ನೋಡಿ ಏನು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ವರ್ಕ್, ಅಂದರೆ ವರ್ಕ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನಿಮಗೂ ಬೇಕಂದರೆ ಈ ಥರ ಸ್ಯಾರಿ ತೊಗೊಂಡು ನೀವು ಅವರು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗ್ಬೋದು ನೀವು, ಇಲ್ಲ ಅಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ಗೂ ಕನೆಕ್ಟ್ ಆಗ್ಬೋದು. ನಾನು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಅವ್ರಿಗೆ ಹೋಗಿ ಡೈರೆಕ್ಟ್ DM ಮಾಡಿರಿ, ಹಿಂಗೆ ಮಂಜು ಪದ್ಮ ಅವರು ತೊಗೊಂಡಿರೋ ಸ್ಯಾರಿ ಬೇಕು ನಮಗೆ ಅಂದರೆ ಅವ್ರು ನೀಟಾಗಿ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡ್ತಾರೆ, ನೀವು ಬೈ ಮಾಡ್ಬೋದು. ಗೌರಿ ಹಬ್ಬಕ್ಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಯಾರಿನ ಓಡಾಡ್ಬೋದು ಹೆಣ್ಮಕ್ಳು ಮನೆ ತುಂಬ. ಸೊ ನೋಡಿ ಈ ಥರ ಇಡಿಸಿದೆ ಡಿಸೈನು, ನನಗಂತೂ ತುಂಬ ಇಷ್ಟ ಆಯಿತು. ಬ್ಲೌಸ್ ಫಿಟ್ಟಿಂಗು ಅಷ್ಟೇ ಕೂತ್ಕೊಂಡಿತ್ತು, ಮತ್ತು ಸ್ಯಾರಿ ಕಲರ್ ಕಾಂಬಿನೇಷನು ಮಸ್ತಿತ್ತು. ನಾವೇ ಒಂಥರ ಹೈಲೈಟಾಗಿ ಕಾಣಿಸ್ತೀವಿ ಈ ಸ್ಯಾರಿನ ಹಾಕ್ಕೊಂಡ್ರೆ, ಅಷ್ಟೊಂದು ರಿಚ್ ಲುಕ್ ಕೊಡುತ್ತೆ ಈ ಸ್ಯಾರಿ. ಸೊ ಇದು ಬ್ಲೌಸ್ ಆ್ಯಂಡ್ ಸ್ಯಾರಿ ಡೀಟೇಲ್ಸು. ಪ್ರಿನ್ಸಸ್ ಕಟ್ಟಲ್ಲೇ ನಾನು ಸ್ಟಿಚ್ ಮಾಡಿಸೋದು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಸನ್ನು. ತುಂಬ ಚೆನ್ನಾಗಿ ಕೂರುತ್ತೆ ಮೇನ್ ಫಿನಿಶಿಂಗು. ಕಪ್ಸ್ ಹಾಕ್ಸಿದ್ದೀನಿ ಇದಕ್ಕೆ, ರೇಷ್ಮೆ ಸೀರೆ ಅಲ್ವಾ. ಸೊ ನಾವು ಯಾವುದು ವಾಶ್ ಮಾಡಲ್ಲೋ ಅಂಥದಕ್ಕೆ ಕಪ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಹೆಂಗಿದ್ರು ವಾಶ್ ಮಾಡಲ್ಲ. ಇನ್ನು ಆಲ್ಮೋಸ್ಟ್ ವಾಶ್ ಮಾಡೋ ಸ್ಯಾರೀಸ್ಗೆ ಯಾವುದು ಹಾಕ್ಸಲ್ಲ, ಟಿಶ್ಯೂ ಆ ಥರ ಏನಾದರೂ ಇದ್ದರೆ ಹಾಕ್ಸ್ತೀನಿ ಕಪ್ಸು. ಫಿನಿಶಿಂಗ್ ನಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ ಅದು ಹಾಕ್ಸೋದ್ರಿಂದ, ಇನ್ನೇನು ಬೇರೆ ಏನಿಲ್ಲ. ಇಲ್ಲ ಪ್ಯಾಡೆಡ್ ಇದಿರುತ್ತಲ್ಲ ಲೇಡೀಸ್ಗೆ,
ಬ್ರಾಸು ಅವೆಲ್ಲ ಅವನ್ನೇ ಯೂಸ್ ಮಾಡ್ಬೋದು. ಇಷ್ಟು ಸ್ಯಾರಿ ಡೀಟೇಲ್ಸ್. ಇದನ್ನು ತಾಕ್ಷಿ ಬೈ ಶಿವಸಾಯಿ ಸಿಲ್ಕಲ್ಲೇ ತೊಗೊಂಡಿರೋದು ಹಿಂದೂಪುರದಲ್ಲಿ. ಅವ್ರ ಪೇಜ್ ಹಾಕಿರ್ತೀನಿ, ಕಂಪಲ್ಸರಿ ನೀವು ಹೋಗ್ಬಿಟ್ಟು ಆರಾಮಾಗಿ ಬೈ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ನೋಡಿ, ಬೇಬಿ ಪಿಂಕಲ್ಲಿ ಬ್ಲೌಸ್ ಬಂದಿದೆ, ಬಾರ್ಡ್ರ್ ಬೇಬಿ ಪಿಂಕು ಮತ್ತು ಡಾರ್ಕ್ ರಾಣಿ ಪಿಂಕು ಸ್ಯಾರಿ ಫುಲ್ಲು. ಸೊ ಮಸ್ತ್ ಇದೆಯಲ್ಲ, ನನ್ನ ಸೆಲೆಕ್ಷನ್ ಯಾವ ರೀತಿ ಇದೆ ಅಂತಂದು ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಮೆಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.